ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ 33 ಜನ ಸಚಿವರಿದ್ದಾರೆ. ಮೊದಲನೇ ಪಟ್ಟಿಯಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ 13 ಜನ, ಎರಡನೇ ಪಟ್ಟಿಯಲ್ಲಿ 19 ಜನ, ಟೋಟಲ್ 34ರಲ್ಲಿ 33 ಜನ. ಒಂದು ಸ್ಥಾನ ಖಾಲಿ ಇದೆ. ಆ ಒಂದು ಸ್ಥಾನ ಯಾರಿಗೆ ಅನ್ನೋದೇ ಸದ್ಯಕ್ಕಿರುವಂತಹ ಚರ್ಚೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಖಾಲಿ ಇರುವ 34ನೇ ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ? ಯಾರಾಗ್ತಾರೆ 34ನೇ ಸಚಿವರು? ಕಾಂಗ್ರೆಸ್ ನಾಯಕತ್ವಕ್ಕೆ ಕಗ್ಗಂಟು. ಆ ಶಿಫಾರಸಿನ ಹೊರತಾಗಿಯೂ ಅಂತಿಮವಾಗಿ ಚರ್ಚೆಗೆ ಬಂದ ಹೆಸರು ಬದಲಾಗುತ್ತೆ. ಗಾಯತ್ರಿ ಶ್ರೀನಿವಾಸ್ ಅವರ ಹೆಸರು ಬರುತ್ತೆ. ಆದರೆ ಕೊನೆಯ ಹಂತದಲ್ಲಿ MLC ಗಾಯತ್ರಿ ಅವರ ಹೆಸರನ್ನು ಕೈ ಬಿಡಲಾಗುತ್ತೆ. ಅಲ್ಲಿಗೆ ಮೊದಲನೇ ಲಿಸ್ಟಲ್ಲೂ ಯಾವೊಬ್ಬ ಮಹಿಳಾ ಮಣಿಯರ ಹೆಸರಿರಲಿಲ್ಲ. ಅಟ್ಲೀಸ್ಟ್ ಎರಡನೇ ಲಿಸ್ಟಲ್ಲಿ 2ರಿಂದ 3 ಸಚಿವ ಸ್ಥಾನನಾದರೂ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದೂ ಇಲ್ಲ. ವಾಸ್ತವವಾಗಿ ಏನಾಯಿತು ಅನ್ನೋದು ಗೊತ್ತಾಗಿದೆ. ಈಗಲೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ 34ನೇ ಸಚಿವ ಸ್ಥಾನ ಯಾರಿಗೆ. ಸಂಪುಟ ವಿಸ್ತರಣೆಯಾಗಿ ಹತ್ತತ್ರ 2 ದಿನಗಳಾಗ್ತಾ ಬಂತು. 34ನೇ ಸಚಿವರ ಸ್ಥಾನ ಇನ್ನೂ ಕೂಡ ಖಾಲಿನೇ ಉಳಿದಿದೆ. ಡಿಕೆ ಶಿವಕುಮಾರ್ ಅವ್ರನ್ನ ಕೇಳಿದ್ರೆ ಕೊಡ್ತೀವಪ್ಪ ಅಂತಾರೆ. KPCC ಅಧ್ಯಕ್ಷರನ್ನ ಕೇಳಿದ್ರೆ ನಮ್ಮ ಪಕ್ಷದಲ್ಲೇ ಹೆಣ್ಮಕ್ಳಿಗೆ ಕೊಟ್ಟಷ್ಟು ಸ್ಥಾನಮಾನ ಯಾವ ಪಕ್ಷದಲ್ಲೂ ಕೊಟ್ಟಿಲ್ಲ ಅಂತಾರೆ. ಎಲ್ಲಿ ಕೊಟ್ಟಿದ್ದೀರಾ ಸ್ವಾಮಿ? ಒಂದಾದರೂ ಸಚಿವ ಸ್ಥಾನ ಬೇಡವಾ? ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಕ್ಷದೊಳಗಿನ ಪ್ರಭಾವದ ಪರೀಕ್ಷೆಯಾಗಿ ಇದು ಒಂದು ರೀತಿಯಲ್ಲಿ ಪರಿಣಮಿಸಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಬರಲಿಲ್ಲ. ಮತ್ತೊಂದು ಕಡೆ ನಿನ್ನೆ ಅವರು ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರವರೊಂದಿಗೆ ಸಾರ್ವಜನಿಕ ವೇದಿಕೆಯನ್ನು ಹಂಚಿಕೊಂಡಿರೋದು ಹೊಸ ರಾಜಕೀಯ ಊಹಾಪೋಹಗಳಿಗೂ ಕಾರಣ ಆಗುತ್ತೆ. ಸೊ ಖಾಲಿ ಇರೋ ಸಚಿವ ಸ್ಥಾನಕ್ಕೆ ಶಿವಣ್ಣನವರ ಹೆಸರನ್ನು ಸಿದ್ದರಾಮಯ್ಯನವರೇ ವೈಯಕ್ತಿಕವಾಗಿ ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ರು. ಗಾಯತ್ರಿ ಅವರ ಹೆಸರನ್ನು ಸಿದ್ದರಾಮಯ್ಯನವರೇ ತಡೆ ಹಿಡಿದಿದ್ದಾರೆ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದೆ. ಸೊ ಅಂತಿಮವಾಗಿ ಆ ಶಿಫಾರಸಿನ ಹೊರತಾಗಿಯೂ ಅಂತಿಮವಾಗಿ ಚರ್ಚೆಗೆ ಬಂದ ಹೆಸರು ಬದಲಾಗತ್ತೆ. ವಾಸ್ತವವಾಗಿ ಏನಾಯಿತು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಮತ್ತೊಂದು ಕಡೆ ಶಿವಣ್ಣನವರವರನ್ನು ನಾವು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಹೈಕಮಾಂಡು ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು ಅಂತ ಹೇಳಿ. ತಮ್ಮ ಹೆಸರು ಸಚಿವ ಸ್ಥಾನಕ್ಕೆ ಪರಿಗಣನೆಯಲ್ಲಿದೆಯೇ ಅನ್ನೋದು ಇನ್ನೂ ದೃಢಪಡಿಸಿಲ್ಲ. ಅಲ್ಲದೆ ಅದನ್ನು ತಳ್ಳಿ ಹಾಕೋದು ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಸಿದ್ದರಾಮಯ್ಯನವರು ಶಿವಣ್ಣನವರ ಹಾಗೆ ಕೊನೆಯ ಕ್ಷಣದಲ್ಲಿ ಸಚಿವ ಸ್ಥಾನದಿಂದ ಕೈಬಿಡಲಾದಂತಹ ಗಾಯತ್ರಿ ಶಾಂತೇಗೌಡ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಈ ಬೆಳವಣಿಗೆ ಮಾಜಿ ಮುಖ್ಯಮಂತ್ರಿ ಒಂದೇ ಸಮಯದಲ್ಲಿ 2 ಕಡೆ ಉಂಟಾಗಿರೋ ಅಸಮಾಧಾನವನ್ನು ಶಮನಗೊಳಿಸುವ ಪ್ರಯತ್ನ ನಡೆಸ್ತಾ ಇದ್ದಾರಾ ಅನ್ನೋದು ಕೂಡ ಸೂಚಿಸ್ತಾ ಇದೆ. ಒಟ್ಟಾರೆ ಕುರುಬ ಸಮುದಾಯದ ನಾಯಕರಿಗೆ ಒಂದು ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾರಿಗೆ ಸಿಗಬಹುದು? ಶಿವಣ್ಣನವರು ಸಿಗುತ್ತಾ? ಗಾಯತ್ರಿ ಶಾಂತೇಗೌಡರಿಗೆ ಸಿಗುತ್ತಾ? ಯಾಕಂದರೆ ಮಹಿಳಾ ಮಣಿಗಳು ಸಾಕಷ್ಟು ಜನ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಉಮಾಶ್ರೀ ಅವರು ನನಗೂ ಸಿಗಬೇಕು ಅಂತಿದ್ದಾರೆ. ನಯನ ಮೋಟಮ್ಮ ಅವರು, ಗಾಯತ್ರಿ ಶಾಂತೇಗೌಡ ಹೆಸರಿದ್ದು ಕೊನೆ ಕ್ಷಣದಲ್ಲಿ ಅವರ ಹೆಸರನ್ನು ತೆಗೆದುಹಾಕಲಾಯಿತು. ಇನ್ನೂ ಸಾಕಷ್ಟು ಜನ ಇರೋದ್ರಿಂದ ಯಾರಿಗೆ ಸಿಗುತ್ತೆ? ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒತ್ತಾಯ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಬಸವರಾಜ ಶಿವಣ್ಣನವರ್, ರಾಘವೇಂದ್ರ ಹಿಟ್ನಾಳ್ ಅಥವಾ ಗವಿಯಪ್ಪ HR ಅವರಲ್ಲಿ ಯಾರಿಗಾದರೂ ಸಚಿವ ಸ್ಥಾನ ಸಿಕ್ಕರೆ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗದ ಸಚಿವರ ಸಂಖ್ಯೆ 7ಕ್ಕೆ ಏರಿಕೆಯಾಗತ್ತೆ. ಹಾಗಾಗಿ ಕಾದು ನೋಡಬೇಕಾಗತ್ತೆ. ಏನೆಲ್ಲ ಲೆಕ್ಕಾಚಾರಗಳನ್ನು ಮಾಡ್ತಿರಬಹುದು. ಸಾಕಷ್ಟು ಜನ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಇರೋದು ಒಂದೇ ಸ್ಥಾನ ಖಾಲಿ ಇರೋದು. ಬಟ್ ಇಲ್ಲಿ ಯಾವೊಬ್ಬ ಮಹಿಳೆಯರಿಗೂ ಕೂಡ ಒಂದೇ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ. ಹಾಗಾಗಿ 34ನೇ ಸಚಿವ ಸ್ಥಾನ ಏನಿದೆ ಅದು ಮಹಿಳೆಯರಿಗೆ ಕೊಡಲಾಗತ್ತೆ ಅಂತ ಮಹಿಳೆಯರಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಗಾಯತ್ರಿ ಶಾಂತೇಗೌಡ ಅವರು, ನಯನ ಮೋಟಮ್ಮ ಅವರು, ಖನಿಜಾ ಫಾತಿಮಾ ಅವರ ಹೆಸರು, ಉಮಾಶ್ರೀ ಅವರು, ಇಷ್ಟೂ ಜನರು, ಆರತಿ ಕೃಷ್ಣ, ಇಷ್ಟೂ ಜನರ ಹೆಸರುಗಳು ಕೇಳಿ ಬರ್ತಾ ಇರೋದರಿಂದ ಅಂತಿಮವಾಗಿ ಯಾರಿಗೆ ಹೈಕಮಾಂಡು ಮಣೆ ಹಾಕುತ್ತೆ ಕಾದು ನೋಡಬೇಕು.